ಭಾರತದ ಇತಿಹಾಸದಲ್ಲಿ ಕೆಲವು ಯುದ್ಧಗಳು ಕೇವಲ ಗೆಲುವು ಸೋಲಿಗೆ ನಡೆದಿಲ್ಲ, ಅವು ಇತಿಹಾಸದ ದಿಕ್ಕನ್ನೇ ಬದಲಿಸಿವೆ. ಇದು ಕೇವಲ ಎರಡು ಸೇನೆಗಳ ಯುದ್ಧವಲ್ಲ, ಇದು ಉತ್ತರ ಮತ್ತು ದಕ್ಷಿಣ ಭಾರತದ ಶಕ್ತಿಗಳ ಮುಖಾಮುಖಿಯ ಕತೆ. ಒಂದು ಯುದ್ಧ, ಒಂದು ಕ್ಷಣ ಭಾರತದ ಇತಿಹಾಸವೇ ತಿರುಗಿಬಿದ್ದಿತು. ಉತ್ತರ ಭಾರತದ ಮಹಾ ಸಾಮ್ರಾಟ, ತಾನು ಅಜೇಯನೆಂದು ಕರೆಯಲ್ಪಟ್ಟ ರಾಜ, ಅವನು ದಕ್ಷಿಣದತ್ತ ನಡೆದುಕೊಂಡು ಬಂದನು, ಈ ಭೂಮಿ ತನ್ನದಾಗಬೇಕೆಂದು. ಹಾಗಾದರೆ ಆ ರಾಜ ಯಾರು? ದಕ್ಷಿಣದತ್ತ ಹೊರಟ ಆ ರಾಜ ಯಾರು? ಹಾಗೆ ದಕ್ಷಿಣದ ಮೇಲೆ ದಂಡೆತ್ತಿ ಬಂದ ಆ ರಾಜನ ಶೌರ್ಯ ಯಾವ ರೀತಿ ಇತ್ತು? ಆ ರಾಜನ ಎದುರಿಸಿದ ಭಾರತೀಯ ರಾಜ ಯಾರು? ದಕ್ಷಿಣದ ರಾಜ ಯಾರು ಎಂಬ ಅಂಶವನ್ನು ತಿಳಿಯಲು ಈ ವಿಡಿಯೋದನ್ನು ತಪ್ಪದೇ ನೋಡಿ. ನಮಸ್ಕಾರ ಸ್ನೇಹಿತರೆ, ಈ ಕತೆ ಕೇವಲ ಯುದ್ಧದ ಸೋಲು ಗೆಲುವಿನ ಕಥೆಯಲ್ಲ, ಭಾರತ ಕಂಡ ಇಬ್ಬರು ಮಹಾನ್ ಸಾಮ್ರಾಟರ ಧೈರ್ಯ, ಶೌರ್ಯ ಮತ್ತು ಪ್ರತಿಷ್ಠೆಯ ಕತೆ. ನರ್ಮದಾ ನದಿ ಒಂದು ನದಿ ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಅದು ದಕ್ಷಿಣ ಮತ್ತು ಉತ್ತರ ಭಾರತದ ಶಕ್ತಿಗಳ ನಡುವಿನ ಗಡಿಯಾಗಿತ್ತು. ಒಂದು ಕಡೆ ಉತ್ತರ ಭಾರತದ ಮಹಾ ಚಕ್ರವರ್ತಿ ಹರ್ಷವರ್ಧನ ದಕ್ಷಿಣ ಭಾರತವನ್ನು ಗೆಲ್ಲಬೇಕೆಂದು ದಕ್ಷಿಣದತ್ತ ಹೊರಟನು. ಆದರೆ ನರ್ಮದಾ ನದಿ ದಡದಲ್ಲಿ ಒಬ್ಬ ರಾಜ ನಿಂತಿದ್ದ. ಅವನ ಕಣ್ಣಲ್ಲಿ ಭಯವಿರಲಿಲ್ಲ, ಕೈಯಲ್ಲಿ ಕತ್ತಿ ಮಿಂಚುತ್ತಿತ್ತು. ಅವನೇ ನಮ್ಮ ಹೆಮ್ಮೆಯ ಇಮ್ಮಡಿ ಪುಲಿಕೇಶಿ. ಉತ್ತರ ಭಾರತದ ಮಹಾ ಚಕ್ರವರ್ತಿ ಹರ್ಷವರ್ಧನ, ಅವನ ವಿಜಯಗಳು ಗಂಗಾ ತೀರವನ್ನು ದಾಟಿ ಇನ್ನೂ ದಕ್ಷಿಣದತ್ತ ಮುಖ ಮಾಡಿದ್ದವು. ಆದರೆ ಈ ಪಯಣ ನರ್ಮದಾ ನದಿ ಬಳಿ ನಿಂತು ಹೋಯಿತು. ಅಲ್ಲಿ ಎದುರಾಗಿ ನಿಂತವನು ಚಾಲುಕ್ಯರ ಚಕ್ರವರ್ತಿ, ಕನ್ನಡ ಕುಲತಿಲಕ, ಪರಮೇಶ್ವರ, ದಕ್ಷಿಣ ಪತೇಶ್ವರನೆಂದು ಕರೆಸಿಕೊಳ್ಳುವ ಇಮ್ಮಡಿ ಪುಲಿಕೇಶಿ. ನರ್ಮದಾ ನದಿ ದಡದಲ್ಲಿ ಇಬ್ಬರು ಮಹಾನ್ ಸಾಮ್ರಾಟರ ನಡುವೆ ರೋಚಕ ಕದನ ಏರ್ಪಟ್ಟಿತು. ಕತ್ತಿಗಳು ಡಿಕ್ಕಿ ಹೊಡೆದವು, ಯುದ್ಧ ಭೂಮಿ ಕಂಪಿಸಿತು ಮತ್ತು ಅದಾಗಲೇ ಸಂಭವಿಸಿತು ಹರ್ಷವರ್ಧನನ ಸೋಲು. ಹರ್ಷವರ್ಧನ ಜೀವನದ ಮೊದಲ ಸೋಲು ಮತ್ತು ದಕ್ಷಿಣ ಭಾರತದ ಮೊದಲ ಮಹಾವಿಜಯ. ಅಂದು ಜನರು ಹೇಳಿದರು, ರಾಜರು ಹಲವರು ಇದ್ದಾರೆ, ಆದರೆ ಸಿಂಹ ಒಂದೇ, ಅದೇ ಇಮ್ಮಡಿ ಪುಲಿಕೇಶಿ. ಯುದ್ಧದಲ್ಲಿ